ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಹಿಂದೆ ಹೇಳ್ಕೊಳ್ಳಿ. ಗಿಂಬಲ್ ಸ್ವಲ್ಪ ಹಿಂದೆ ಬನ್ನಿ. ಗಿಂಬಲ್ ಹಿಂದೆ ಇರೋ ಗಿಂಬಲ್ ಬರ್ಲಿ. ದಿನಕರ್ ಮುಂದೆ ಬನ್ನಿ. ಕೂತಿ ಜಾಗದಲ್ಲಿ ತೆಗಿಯಕಾಯ್ತದ? ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸು. ಮುಹೂರ್ತ ಅಂದರೆ ನಿಮಗೆ ಗೊತ್ತಿದೆ, ಅನ್ಪ್ಲ್ಯಾಂಡ್ ಏನೇನೋ ಆಗುತ್ತೆ. ಸಾರಿ ಮಂಜ, ಎಲ್ಲರೂ ನಿಮ್ಗೆ ಗೊತ್ತಿರೋ ಸ್ನೇಹಿತರುಗಳೆಲ್ಲ ಹಿರಿಯರು, ಸಾರಿ ಕೇಳ್ತಾ ಇದ್ದೀನಿ. ಮೊದಲು ನಿರ್ಮಾಪಕರು ಮಾತಾಡ್ತಾರೆ. ನಾನು ಕೊನೆಗೆ ಅವ್ರೇನೋ ಮಾತಾಡಿ ಬಿಟ್ಟಿದ್ರೆ ನಾನು ಹೇಳ್ಬಿಡ್ಲಾ? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಆರ್ಯ ಮಹೇಶ್ ಅಂತ. ಕೋಲಾರ, ಸ್ಲಮ್, ಇಂಗ್ಲೀಷ್ ಮಂಜ ಅಂತ ಸಿನಿಮಾಗಳು ಮುಗಿಸಿದ್ದೀನಿ. ಈಗ ಬೊಂಬು ಸವಾರಿ ಅಂತ ಒಂದು ಸಿನಿಮಾ ರಿಲೀಸ್ ರೆಡಿ ಇದೆ. ಇವತ್ತು ಗಾರ್ಡನ್ ಮುಹೂರ್ತ. ನಿಮಗೆ ಗೊತ್ತಿರೋ ಹಾಗೆ ಮನೋಜ್ ಸರ್ ಹೀರೋ, ಸೋನಮ್ ರೈ, ಅನುಪ್ರೇಮ ಅಂತ ಇಬ್ಬರು ಹೀರೋಯಿನ್ಗಳು. ಅಲ್ಲಾರ ಸೌಂಡ್ ನಿಲ್ಸಕ್ಕೆ ಸೆಂಟ್ರಿಗ ಇವತ್ತು ಗಾರ್ಡನ್ ಮುಹೂರ್ತ ತುಂಬ ಚೆನ್ನಾಗಿ ಆಯಿತು. ನೆಕ್ಸ್ಟ್ ಮಂತ್ ನವಂಬರಲ್ಲಿ, ನೆಕ್ಸ್ಟ್ ಅಕ್ಟೋಬರ್ ಎಂಡ್ ಇಲ್ಲ ನವಂಬರಿಂದ ಶೂಟ್ಗೆ ಹೋಗ್ತೀನಿ. ಮಿಕ್ಕಿ ಡೀಟೇಲ್ಸು ನಾನು ಆ ಟೈಮಲ್ಲಿ ಹೇಳ್ತೀನಿ. ಮುಹೂರ್ತ ಚೆನ್ನಾಗಾಯಿತು. ನಿರ್ಮಾಪಕರು ಜಿ ಮುನ್ರಾಜ್ ಅಂತ, ಹೀರೋ ಸರ್ ಬಗ್ಗೆ ಗೊತ್ತಿದೆ, ಇದರ ಸಿನಿಮಾ ಮುಗಿಸಿದ್ದಾರೆ, ಮನೋಜ್ ಅವರು ಅಂತ. ಸೋನಮ್ ರೈ, ಅನುಪ್ರೇಮ ಅಂತ ಹೀರೋಯಿನ್. ಇನ್ನು ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ. ಮುಂಜಾನೆ ಮಂಜು ಕ್ಯಾಮ್ರಾಮನ್ನು, ಕೆ ಗಿರೀಶ್ ಕುಮಾರ್ ಎಡಿಟ್ರು, ವೈಲೆಂಟ್ ವೇಲು ಫೈಟ್ ಮಾಸ್ಟ್ರು, ನೀಲ್ ಮ್ಯೂಸಿಕ್, ಸುಮಾರು ಹಿರಿಯರು ಮ್ಯೂಸಿಕ್ ಡೈರೆಕ್ಟ್ರು. ನಮ್ಮ ಡ್ಯಾನ್ಸ್ ಮಾಸ್ಟರ್ ಇಲ್ಲೆಲ್ಲ ಇರ್ತಾರೆ, ಟಗರು ರಾಜು ಅಂತ. ರಾಜು ಮಾಸ್ಟರ್ ಇದ್ರೆ ಹತ್ರ ಬನ್ನಿ. ಓಕೆ, ಇದ್ದೀರಾ? ಇಷ್ಟು ನನ್ನ ತಂಡದ ಪರಿಚಯ. ಇದು ಈಗ ಸಣ್ಣ ಎಳೆ ಬಿಟ್ಕೊಡ್ತೀನಿ. ಒಂದು ಪೌರ ಕಾರ್ಮಿಕನ ಕಥೆ ಇದು. ಪೌರ ಕಾರ್ಮಿಕ ಅಂದರೆ
ಇವು ಬೆಳಿಗ್ಗೆ ನಮಗೆ ಅರ್ಲಿ ಮಾರ್ನಿಂಗ್ ಒಂದು ಆಟೋ ಓಡಿಸ್ಕೊಂಡು ನಮ್ಮ ಕಸ ಕಲೆಕ್ಟ್ ಮಾಡ್ತಾರಲ್ಲ ಮನೆ ಮುಂದೆ ಎಲ್ಲ, ಆ ಥರದ್ದೊಂದು ಹೀರೋ ಪಾತ್ರದ ಹೆಸರು ಶಿವ ಅಂತ. ಮುಂದಿನ ದಿನಗಳಲ್ಲಿ ಮುಂದಿನ ವಿಷಯಗಳು ಹೇಳ್ತೀನಿ. ಎಂಟರ್ಟೈನ್ಮೆಂಟ್ ಅವೇರ್ನೆಸ್ ಇರುತ್ತೆ, ಒಂದು 25-30% ಅವೇರ್ನೆಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಮಾಸ್ ಟಚ್ ಕೊಟ್ಟಿರ್ತೀವಿ ಕಮರ್ಷಿಯಲ್ ಆಗಿ, ಸ್ವಲ್ಪ ಡಾರ್ಕ್ ಆಗಿರುತ್ತೆ. ನಾವು ಸ್ವಲ್ಪ ಯಾರು ಟಚ್ ಮಾಡಿದಾರಂತ ಕೆಲವು ಎಲಿಮೆಂಟ್ಸ್ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ನಾನು ಶೂಟ್ ಟೈಮಲ್ಲೆಲ್ಲ ಹೇಳ್ತಾ ಹೋಗ್ತೀನಿ. ಮಾಫಿಯಾನು ಇರುತ್ತೆ ಒಂದು ಸ್ವಲ್ಪ, ತೀರಾ ಮಾಫಿಯಾ ಆ ಮಾಫಿಯಾ ಒಳಗಡೆ ಹೋಗ್ಬಿಡಲ್ಲ, ಜೊತೆಗೆ ಜಾಸ್ತಿ ಎಮೋಷನ್ಸ್ ಹೇಳ್ತೀವಿ, ಸಂಬಂಧಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತೀವಿ. ತಾಯಿ ಸಂಬಂಧ, ಈ ಥರದ್ದು ಒಂದಷ್ಟು ವಿಷಯಗಳು ಹೇಳ್ತೀವಿ. ಸಂಬಂಧಗಳು ಎಮೋಷನ್ಸೇ ಜಾಸ್ತಿ ಇರುತ್ತೆ. ಆ್ಯಕ್ಷನ್ ಮಾಸ್ ಟಚ್ ಕೊಟ್ಟಿರ್ತೀವಿ ಸಿನಿಮಾಗಳು ಈ ವಿಷಯ. ಪರ್ಮಿಷನ್ ತೊಗೊಂಡಿದ್ವಿ BBMP ಸರ್ಫರಾಜ್ ಖಾನ್ ಅಂತ ಕಮಿಷನರ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀವಿ. ಅಲ್ಲಿ ಶೂಟ್ ಮಾಡಬೇಕಾದ್ರೂ ಕೂಡ ನಮ್ಗೆ ಅಫಿಷಿಯಲ್ ಆಗಿ ಪರ್ಮಿಷನ್ಸ್ ತಗೋಬೇಕಾಗುತ್ತೆ. ಡಂಪಿಂಗ್ ಯಾರ್ಡಲ್ಲಿ ಶೂಟ್ ಮಾಡ್ತೀವಿ ನಾವು. ಇನ್ನೊಂದು ವಿಷಯ, ಗಾರ್ಡನ್ ಅಂತ ಟೈಟ್ಲ್ ಯಾಕಂದ್ರೆ ಈ ಡಂಪಿಂಗ್ ಯಾರ್ಡ್ಗೆ ಇಟ್ಟಿರೋಂಥ ಹೆಸರೇ ನಾವು ಗಾರ್ಡನ್ ಅಂತ. ಡಂಪ್ ಮಾಡಿ ಕಸ ಡಂಪ್ ಮಾಡೋ ಯಾರ್ಡ್ಗೆ ಒಂದು ಟೈಟ್ಲ್ ಕೊಟ್ಟಿರ್ತೀವಿ, ಅದಕ್ಕೆ ಗಾರ್ಡನ್ ಅಂತ ಕರಿತೀವಿ. ನಮ್ಮ ಭಾಷೆಯಲ್ಲಿ ಗಾರ್ಡನ್ ಅಂತ ಕರಿತೀವಿ. ರಿಯಲ್ ಇನ್ಸಿಡೆನ್ಸ್ ಅಂದ್ರೆ ಬಯೋಪಿಕ್ ತರದ್ದು ಏನಿಲ್ಲ, ನಾವು ನೋಡಿರೋದು ಅದನ್ನ ಕೆಲವು ಸಿನಿಮಾಟಿಕ್ ಆಗಿ ಚೇಂಜ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಒಂದಷ್ಟು ಹೋಮ್ ವರ್ಕ್ಸ್ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ಕಸ ಎಲ್ಲ ಹೆಂಗ್ ಕಲೆಕ್ಟ್ ಮಾಡ್ತಾರೆ, ಎಲ್ಲಿ ಡಂಪ್ ಮಾಡ್ತಾರೆ, ಸೆಗ್ರಿಗೇಷನ್ ಏನ್ ಮಾಡ್ತಾರೆ, ಅದೆಲ್ಲ ಒಂದಷ್ಟು ಹೋಮ್ ವರ್ಕ್ಸ್ ನೋಡಿ ನಾನು ಹೀರೋಸ್ ಅವರೆಲ್ಲ ಹೋಗಿ ಅದ್ರದ್ದು ಒಂದಷ್ಟು ವಿಡಿಯೋಸ್ ಇನ್ನು ಮುಂದೆ ರಿಲೀಸ್ ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ. ಈ ಥರದ್ದೊಂದಷ್ಟು ಪ್ರಿಪ್ರೇಷನ್ಸ್ ಆಗಿದೆ. ಶೂಟಿಂಗ್ ಪ್ಲಾನ್ ಅದೇ ನವೆಂಬರ್ ಅನ್ಕೊಂತಾ ಇದೀವಿ. ಸಾರು ಒಂದು ಸಿನಿಮಾ ಮುಗಿಸ್ಕೊಂಡು ಬರ್ತಾರೆ, ಈಗ ಸ್ವಲ್ಪ ಫಿನಿಶಿಂಗ್ ಟಚಲ್ಲಿ. ಅವ್ರ ನಿರ್ದೇಶಕರು ಇಲ್ಲೇ ಇದ್ದಾರೆ. ನಾನು ಯಾರಿಗೂ ವೆಲ್ಕಮ್ ಮಾಡಕ್ ಆಗ್ತಾ ಇಲ್ಲ, ಬಂದಿರೋಗೆಲ್ಲ ಯಾರು ಬೇಜಾರು ಮಾಡ್ಕೊಂಬಿಡಿ ದಯವಿಟ್ಟು ನಮ್ಮ ತಂದೆ ತಾಯಿನೂ ಬಂದಿದ್ದಾರೆ, ಅರ್ಜೆಂಟ್ ಆಯಿತು. ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ನಿರ್ಮಾಪಕರುಗಳಿದ್ದಾರೆ, ವೆಂಕಟೇಶ್ ಸಾರು, ಎಲ್ಲ ನಮ್ಮ ಸ್ನೇಹಿತರುಗಳು ಇಲ್ಲೇ ಇದ್ದಾರೆ, ನಮ್ಮ ಬರ್ಡೇ ಬಾಯ್ ಇಲ್ಲೇ ಇದ್ದಾನೆ, ಎಲ್ಲ ಇದ್ದಾರೆ, ಹೇಳ್ತೀನಿ ಆಮೇಲಿಂದ. ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲ್ಲ, ಇಡೀ ಬೆಂಗಳೂರಲ್ಲೇ ಶೂಟ್ ಮಾಡ್ತೀವಿ. ನವೆಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. 1-2-3 ಶೆಡ್ಯೂಲಲ್ಲಿ ಮುಗಿಸ್ತೀವಿ. ಇದು ಪ್ಲಾನ್. ಗುರುಗಳು ನಾಗೇಂದ್ರ ಪ್ರಸಾದ್ ಇದ್ದಾರೆ, ಅವರು ಒಂದೆರಡು ಸಾಂಗ್ ಬರೀತಾರೆ. ಇನ್ನು ಮುಂದಿಂದು ಇನ್ನೂ ಪ್ಲಾನ್ ಆಗ್ತಿದೆ. ಹಾಗೆಲ್ಲ ಸರ್, ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಇನ್ನೂ ಒಂಚೂರು ಹೆಚ್ಚು ಕಮ್ಮಿಯಾಗಿ ಇದಾಯಿತು. ಸೊ ಫಸ್ಟ್ ಆಫ್ ಆಲ್ ನೀವುಗಳು ನಮ್ಗೆ ಕ್ಷಮಿಸ್ಬೇಕು, ಯಾಕಂದರೆ ನೀವುಗಳೇ ನಮ್ಗೆ ಇವಾಗ ಗಾಡ್ ಫಾದರ್. ನಮ್ಮ ಗಾರ್ಡನ್ ಸಿನಿಮಾದ ಎಲ್ಲ ಪ್ರತಿಯೊಂದು ಹೇಳಿದ್ದಾರೆ ಡೈರೆಕ್ಟ್ರು. ಸೊ ಈ ಕತೆ ನಾನು ಕೇಳಿದಾಗ ಸೊ ಮಾಡಬೇಕು ಅನಿಸ್ತು. ಏನಕ್ಕೆ ಅಂದರೆ ಸೊ ಇವತ್ತು ಮಾಸ್ ಸಿನಿಮಾ ಮಾಡ್ತೀವಿ, ಇಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ, ಇದು 100ರಲ್ಲಿ 1 ಆಗ್ಬಿಡ್ತದೆ, ಬೇಡ ಅಂದ್ಬಿಟ್ಟಿದ್ದಾನೆ. ಯಾಕಂದರೆ ನಾನು ಧರಣಿ ಮಾಡ್ತಾ ಇರೋದನ್ನು ಸೊ ಅದು ಇದ್ರದ್ದು ಕತೆ, ಕೋಳಿ ಅಂಕದ ಕೋಳಿ ಪಂದ್ಯ ಮತ್ತು ಅದ್ರ ಸುತ್ತ ನಡೆಯುವಂಥ ಒಂದು ಕತೆ. ಸೊ ಅದು ವಿಭಿನ್ನವಾಗಿದೆ. ಸೊ ಇದನ್ನು ಒಂದು ಹೊಸ್ದಾಗಿದೆಯಲ್ಲ, ಅದಕ್ಕೋಸ್ಕರ ಇದನ್ನ ಕೇಳಿದಾಗ ಕತೆ, ನಾನು ನಮ್ಮ ಸ್ನೇಹಿತರಿಬ್ಬರು ಕೇಳಿದ್ವಿ ಕತೆನ. ಕೇಳಿದಾಗ ಅದು ನನಗನ್ನಿಸ್ತು ಇದೇನೋ ಮಾಡ್ಬೋದು, ಇದು ತುಂಬ ಹೊಸ್ದಾಗಿದೆ ಇದು ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಮಾತಾಡಿದಾಗ ಡೈರೆಕ್ಟರ್ಗೆ ಇದೆಲ್ಲ ಎಲ್ಲಿ ಅಂದರೆ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡೋಣ ಅಂದರು. ಅಂದರೆ ಅದು ಸೆಟ್ ಹಾಕಬೇಕು, ಮತ್ತೊಂದು ಯಾವುದು ಬೇಡ. ಸೊ ಎಲ್ಲಿದೆ ಡಂಪ್ ಯಾರ್ಡ್ಗಳಲ್ಲಿ ಅಲ್ಲೇ ಲೊಕೇಶನಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು. ಸೊ ನಾನು ಕೇಳಿದೆ, ಸರ್ ಇಲ್ಲೇನೋ ನಮಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು. ಏನಿಲ್ಲ ಎಲ್ಲ ಸೇಫ್ಟಿ ಇದೆ, ಎಲ್ಲ ನೋಡ್ಕೊಂಡು ಮಾಡೋದು. ಯಾಕಂದ್ರೆ ಅಷ್ಟೊಂದು ಜನ ಕೆಲಸ ಮಾಡ್ತಾರೆ. ಆಮೇಲೆ ಅದ್ರ ಸುತ್ತ ಒಂದು ಮಾಫಿಯಾನೂ ಇದೆ ಅಲ್ಲಿ. ಸೊ ಅದೊಂದು ಸಣ್ಣದಾಗ ಒಂದು ಲೈನ್ ಬಂದು ಹೋಗ್ತೀವಿ ಅಂಡರ್ ಕರೆಂಟಲ್ಲಿ. ಸೊ ಅದನ್ನ ಇಟ್ಕೊಂಡು ಲೈನ್ ಇದು ಮಾಡ್ಕೊಂಡಿಲ್ಲ, ಎಮೋಷನ್ಸ್ ಮೇಲೆ ಹೋಗ್ತಾ ಇದ್ದಾರೆ. ಸೊ ಕತೆ ಎಲ್ಲ ಕೇಳಿದಾಗ ನನಗೆ ತುಂಬ ವಾವ್ ಅನಿಸ್ತು. ಎಲ್ಲ ಒಂದಷ್ಟು ವಾವ್ ಫ್ಯಾಕ್ಟರ್ಗಳಿದೆ. ಸೊ ಅದಕ್ಕೆ ಓಕೆ, ಸೊ ಹೊಸದಾಗಿ ಇನ್ನೊಂದು ಟ್ರೈ ಮಾಡ್ತಾ ಇದ್ದೀವಿ. ಸೊ 100ರಲ್ಲಿ 1 ಅಂತೂ ಹಾಗೆ ಆಗುತ್ತೆ ಈ ಸಿನಿಮಾ ಅಂದ್ಬಿಟ್ಟಿದ್ದಾನೆ. ಇವಾಗ ಅದೇ ನಮ್ಮ ಮನೆಗಳ ಹತ್ರ ನೋಡ್ತಾ ಇರ್ತೀವಲ್ಲ, ಅವ್ರು ಬರೋದು ಹೋಗೋದಲ್ಲ, ಒಂದಷ್ಟು ಜನನ ಕರ್ಕೊಂಡು ಪರಿಚಯ ಮಾಡಿ ಅಲ್ಲೆಲ್ಲ ಡಂಪ್ ಯಾರ್ಡಲ್ಲಿ ಅಲ್ಲಿ ಇಲ್ಲಿ ಹೇಗೆ ನಡ್ಕೊಂತಾರೆ, ಅವ್ರು ಹೇಗೆ ಕೂತ್ಕೊಂತಾರೆ ಅಂದ್ಬಿಟ್ಟು ಅವ್ರು ತುಂಬ ಬಿಂದಾಸ್ ಆಗಿರ್ತಾರೆ. ಕೆಲಸ ಮಾಡೋ ಒಂದು 2 ಅವರ್ 3 ಅವರು ತಿರ್ಗಾ ಆಮೇಲೆ ಆಚೆ ಬಂದರೆ ಅವರ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗ್ತಾರೆ, ಅಷ್ಟು ಇದಿದೆ. ಸೊ ಅದನ್ನು ಮಾಡ್ತಾ ಇರೋದಕ್ಕೆ ಒಂದು ಅವ್ರುಗಳಿಗೆ ಕೇಳಿದಾಗ ನಾವು ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ತುಂಬ ಎಕ್ಸೈಟ್ ಆದರು. ಸೊ ನಮ್ಮ ಕತೆನೂ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು. ಇಲ್ಲಿ ಎಲ್ಲೋ ಒಂದು ಕಡೆ ಲೈನ್ ಬಂದೋಗಿತ್ತು ಅಷ್ಟೇ. ಇವಾಗ ನಾನು ಒಂದು 2-3 ಹಿಂದೆ ಸಿನಿಮಾ ನೋಡಿದೆ, ಜಸ್ಟ್ ಒಂದು ಲೈನ್ ಬಂದೋಗಿತ್ತು. ಬಟ್ ಇದನ್ನ ಓವರಾಲ್ ಅದನ್ನೇ ನಾವು ಲೈನ್ ಇದಕ್ಕೆ ತೊಗೊಂಡಿದ್ದೀವಿ. ಅದನ್ನು ಅಲ್ಲ, ಕಷ್ಟಪಟ್ಟು ಮಾಡಬೇಕು. ಯಾಕಂದರೆ ನಾನು ಅದೇ ಹೇಳಿದ್ನಲ್ಲ ಆವಾಗಲೇ, ನಾವೊಂದು ಮಾಸ್ ಸಿನಿಮಾ ಮಾಡೋದು, ಕಮರ್ಷಿಯಲ್ ಸಿನಿಮಾ ಮಾಡೋದು, ಫಾರಿನ್ ಟೂರ್ ಕರ್ಕೊಂಡು ಹೋಗೋ ಹೇಳ್ಬೋದು, ಎಲ್ಲ ಸಿಗ್ತಾರೆ. ಬಟ್ ಇಂಥ ಸಬ್ಜೆಕ್ಟ್ ಯಾವಾಗಲೂ ಒಂದ್ಸತಿ ಸಿಗೋದು. ಅದೊಂದು ಚೂರು ಎಫರ್ಟ್ ಹಾಕಿದ್ರೆ, ಇವತ್ತು ತಮಿಳಲ್ಲಿ ಆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಲಯಾಳಮಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ನಾವು ಯಾಕೆ ಮಾಡಬಾರ್ದು? ನಾವು ಮಾಡೋಣ. ಕನ್ನಡದಲ್ಲೂ ನಾವು ಇದ್ದೀವಿ.
ತೋರ್ಸೋಣ ಅಂದ್ಬಿಟ್ಟು. ಪಾತ್ರದ ಬಗ್ಗೆ ಅದು ಡೈರೆಕ್ಟರ್ ಹೇಳ್ಬೇಕು, ನಾನು ರಿವ್ಯೂ ಮಾಡೋಕ್ಕಾಗಲ್ಲ. ಫುಲ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಸೊ ಅಮ್ಮ ಮಗನ ಇದು ನಡೀತದೆ, ಅದು ಒಂದು ನನ್ನ ಮತ್ತೆ ನನ್ನ ತಾಯಿದು. ಸೊ ಇದ್ರ ಮಧ್ಯದಲ್ಲಿ ಏನೇನು ನಡೀತದೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಇವ್ರು ಹೇಳ್ಬೇಕು. ಸೊ ಇನ್ನು ಇದರಲ್ಲಿ ಆಯ್ಕೆ ಇದರಲ್ಲಿ ಆನ್ ಬೋರ್ಡು ಅಂತ ಹೇಳಿ ಸರ್ ನೆಕ್ಸ್ಟ್ ಫಸ್ಟ್ ಮೀಟಿಂಗ್. ಸೊ ಮುಗಿತಾರೆ. ಥ್ಯಾಂಕ್ ಯು. ಮಿತ್ರರಿಗೆ, ತಂತ್ರಜ್ಞರಿಗೆ ಮತ್ತೆ ಇಲ್ಲಿರುವಂತಹ ನಮ್ಮ ಗಾರ್ಡನ್ ಚಿತ್ರ ತಂಡಕ್ಕೆ ನಾನು ಸ್ವಾಗತನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸಾರಿನೂ ಕೇಳಕ್ ಇಷ್ಟಪಡ್ತೀನಿ. ತುಂಬಾ ಲೇಟ್ ಆಯ್ತು, ಸರ್ ಹೇಳ್ದಂಗೆ ಅನ್ಪ್ಲಾನ್ಡ್ ಆಯ್ತು. ಬಟ್ ಗಾಡ್ ಗ್ರೇಸ್, ಗುರುಗಳ ಒಂದು ಅನುಗ್ರಹ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಬಾಬಾ ಅವ್ರದ್ದು ಮತ್ತೆ ನಮ್ಮ ರಾಘವೇಂದ್ರ ಸ್ವಾಮಿ ಅವ್ರದ್ದು ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಗಾರ್ಡನ್ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ಸೋದು ಏನೋ ಒಂದು ಪಾರ್ಕ್ ಇದೆ, ಈಗ ಎಷ್ಟು ಒಂಥರ ಗಾರ್ಡನ್ ಫೀಲೇ ಬರುತ್ತೆ ಅಂತ. ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ತುಂಬಾ ವಿಶೇಷತೆಗಳನ್ನ ಹೆಣ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ಸರ್. ಎಲ್ಲೂ ಕಥೆನ ರಿವೀಲ್ ಮಾಡಿಲ್ಲ, ಬಟ್ ನಮಗೂ ಕೂಡ ಎಲ್ಲೂ ಹೇಳಿಲ್ಲ ಒನ್ಲೈನ್ ಸ್ಟೋರಿ ಅಂತ. ಪಾತ್ರಗಳ ಬಗ್ಗೆ ಅಷ್ಟೇ ಒಂದಷ್ಟು ಅನ್ವೇಷಣೆಗಳನ್ನ ಮಾಡಿದ್ದಾರೆ. ನನ್ನ ಪಾತ್ರ ಇಲ್ಲಿ ಅಲ್ಲ, ಅದೇ ಹೇಳ್ಬೋದಾ? ಇಲ್ಲಿ ನನ್ನ ಪಾತ್ರ ಗಂಗೆ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ. ಸೊ ತುಂಬಾ ಚಾಲೆಂಜಿಂಗ್ ಆಗಿದೆ. ಏನು ಲವರ್ ಗರ್ಲ್ ಸೊ ಆ ಥರ ಇಲ್ಲ, ಸ್ವಲ್ಪ ಟಫ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ನೋಡೋಕೆ ಇಷ್ಟಪಡ್ತೀರಾ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಮನೋಜ್ ಸರ್ ಜೊತೆ ಇಲ್ಲಿ ಈ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಇದೊಂದೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದು ಇಲ್ಲ ಸರ್, ಸಸ್ಪೆನ್ಸ್. ನಾನು ಪೌರ ಕಾರ್ಮಿಕರಾಗಿರಲ್ಲ, ಸಸ್ಪೆನ್ಸ್. ನನ್ನ ಗಂಗೆ ಅನ್ನೋ ಪಾತ್ರನೇ ಒಂದು ವಿಭಿನ್ನವಾಗಿದೆ ಸರ್. ಸ್ವಲ್ಪ ಏನು ಚಾಲೆಂಜಿಂಗ್ ರೋಲ್ ಇದೆ ನಂದು ಈ ಪಾತ್ರದಲ್ಲಿ, ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ಸೋನಮ್ ರೈ ಅಂತ. 2 ವರ್ಷ ಸಿನಿಮಾಯಿಂದ ದೂರ ಇದ್ದೆ. ಇವಾಗ ಮತ್ತೆ ಎಂಟ್ರಿ ಆಗಿದ್ದೀನಿ ಸಿನಿಮಾಗೆ. ಫಸ್ಟ್ ಸಿನಿಮಾನೇ ಗಾರ್ಡನ್. 2 ವರ್ಷ ಆದಮೇಲೆ ಫಸ್ಟ್ ಸಿನಿಮಾನೇ ಗಾರ್ಡನ್ಗೆ ಸೈನ್ ಮಾಡೋಣ ಅಂತ ಒಪ್ಕೊಂಡಿದ್ದೀನಿ. ಸ್ಟೋರಿನೂ ತುಂಬ ಇಷ್ಟ ಆಯಿತು. ಸ್ಟೋರಿ ಎಲ್ಲ ಹೇಳಿಲ್ಲ ನನಗೆ, ಸ್ವಲ್ಪ ಅಷ್ಟೇ ಹೇಳಿರೋದು, 1 ಲೈನ್ ಅಷ್ಟೇ ಹೇಳಿರೋದು. ಅದರಲ್ಲಿ ನಾನು ಗಿರಿಜಾ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೆ ಗಿರಿಜಾ ಕ್ಯಾರೆಕ್ಟರ್ ಗೊತ್ತಿರೋದು. ಅದು ಬಿಟ್ಟರೆ ಆಮೇಲೆ ನಾನು ದರ್ಶನ್ ಸರ್ ದೊಡ್ಡ ಫ್ಯಾನ್. ನಾನು ಅವ್ರ ಫ್ಯಾಮಿಲಿಯಲ್ಲೇ ಅವ್ರ ಜೊತೆಲೇ ನಾನು ಹೀರೋಯಿನ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ರಾಘವೇಂದ್ರ ಸ್ವಾಮಿ ನಮ್ಮ ಗಾರ್ಡನ್ ತಂಡಕ್ಕೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ನಮ್ಮ ಬಾಸ್ ಬೇಗ ಬರಲಿ ಆಚೆ ಅಂತ ರಾಘವೇಂದ್ರ ಸ್ವಾಮಿಲಿ ಬೇಡ್ಕೊತೀನಿ. ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ನಾನೇನು ಅವ್ರು ಇಲ್ಲೇ ಇರ್ತೀನಿ, ಮುಖ್ಯದಲ್ಲ ಅವ್ರು ನೋಡ್ಕೊಳ್ತಾರೆ ಮುಂದೆ. ಹಾಂ ಸರ್, ಸಿನಿಮಾನ ಸರ್ ಇದು 2ನೇದು. ಆ್ಯಕ್ಚುಲಿ ಮೇಯ್ನ್ ನಮ್ಮ ಡೈರೆಕ್ಟರ್ ಇಷ್ಟ ಆದರು, ಅವ್ರ ಡೆಡಿಕೇಶನ್ ಇಷ್ಟ ಆಯಿತು. ಸೊ ಹಾಗಾಗಿ ಮಾಡ್ಬೇಕಂತ ಆಸೆ ಆಯಿತು, ಮಾಡ್ತಾ ಇದ್ದೀವಿ ಸರ್. ಸಿನಿಮಾದಲ್ಲಿ ಅದೇ ಅವರು ಏನು ಪ್ಲಾನ್ ಮಾಡ್ತಾರೆ ಸಿನಿಮಾ ಬಗ್ಗೆ, ಸೊ ಅದು ಇಷ್ಟ ಆಯಿತು. 2ನೇದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಬೇಕು. ಸೊ ಒಳ್ಳೆ ಹೀರೋನ ಮೇಂಟೈನ್ ಮಾಡಬೇಕು, ಹೀರೋಯಿನ್ನ ಬೆಳೆಸಬೇಕು. ಸೊ ಅವ್ರು ಬೆಳೆದ್ರೆ ನಾವು ಬೆಳಿತೀವಿ ಅನ್ನೋ ಆಸೆ. ಸೊ ಹಾಗಾಗಿ ಮುಂದೆ ಬಂದಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಈಗ ಬಂಬು ಸವಾರಿ ಪ್ರೊಡ್ಯೂಸರ್ಗೆ ವರ್ಕ್ ಮಾಡಿದ್ದೀನಿ. ಸೊ ಇದೆಲ್ಲ ಅದೇ ಟೀಮೇ. ಸೊ ಹಾಗಾಗಿ ಇದು 2ನೇ ಸರ್ ಗಾರ್ಡನ್. ಇದು ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮುಹೂರ್ತ ಆಗಿದೆ, ತುಂಬ ಖುಷಿ ಆಗ್ತದೆ. ನನ್ನ ನಿರ್ದೇಶಕ ಸರ್ ಆಮೇಲೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಮೂವಿನೂ ನನಗೆ ಕೊಟ್ಟರು ಅವಕಾಶ. ಸೊ ಈಗ ಅದು DTS ವರ್ಕ್ ನಡೀತಿದೆ. ಸೊ ಇದ್ರದ್ದು ಕಂಪೋಸಿಷನ್ ನಡೀತಿದೆ. ಆಮೇಲೆ ಒಂದು ಖುಷಿ ಏನಂದರೆ ಇಡೀ ಟೀಮಲ್ಲೆಲ್ಲ ಫ್ರೆಂಡ್ಲಿಯಾಗಿ ಇರ್ತಾರೆ. ಆಮೇಲೆ ನಿರ್ದೇಶಕರವ್ರದ್ದೊಂದು ಇಂಪಾರ್ಟೆನ್ಸ್ ಏನಿದೆ ಅಂದರೆ ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಅವರು ಹೇಳ್ತಾರೆ ಹಿಂಗಿಲ್ಲ ಹಿಂಗೆ ಬೇಕಂತ. ಸೊ ಅದು ನಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸರ್ 4 ಇದೆ, ಈಗ ವರ್ಕ್ ನಡೀತಿದೆ ಕಂಪೋಸಿಷನ್. ಸದ್ಯದಲ್ಲಿ ಟ್ಯೂನ್ ಫೈನಲ್ ಮಾಡ್ತಾರೆ ಸರ್. ಅದೇ ಸರ್ ಅಂತ ಅವರು ಫಿಕ್ಸ್ ಇರ್ತಾರೆ. ಈಗ ಸರ್ ಯಾರಿಗೆ ಹೇಳ್ತಾರೆ ಗೊತ್ತಿಲ್ಲ, ಯಾರಿಗೆ ಕೊಡ್ಬೇಕಂತ. ಸೊ ವರ್ಕ್ ಮಾಡೋಕ್ಕೆ ತುಂಬ
ಮಜಾ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಕಂಜೆಸ್ಟೆಡ್ ಫೀಲ್ ಆಗಲ್ಲ, ಥರ ಫ್ರೆಂಡ್ಲಿಯಾಗಿ. ಆಮೇಲೆ ಮೊನ್ನೆ ಸರ್ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ, ಎಂಟೈರ್ ಟೀಮಿಗೆ ಕೂಡ. ಸರ್ ಸಾಂಗಲ್ಲಿ ಒಂದು ಫೋಕಿ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಸರ್, ನೋಡಬೇಕು. ಆಮೇಲೆ ಇನ್ನೂ ಬೇರೆ 3 ಸಾಂಗ್ನ ಅದು ಪ್ಯಾಟರ್ನೇ ಸ್ವಲ್ಪ ಬೇರೆ ಇದೆ, ಅದು ಹೇಳೋಕ್ಕಾಗಲ್ಲ. ಬಟ್ ನೋಟೇಷನಲ್ಲಿ ಬರೋದು ಮ್ಯೂಸಿಷಿಯನ್ಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ನಡೀತದೆ, ಟ್ರ್ಯಾಕ್ ಎಲ್ಲ ಬೇಕಾದರೆ ಇದಾದಾಗೆ ಸರ್ ಒಂದ್ಸರಿ ಆಡಿಯೋ ಲಾಂಚಲ್ಲಿ ಕೇಳಿಸ್ತಾರೆ ಅವ್ರಿಗೆ. ಬಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಹೇಶ್ ಅಣ್ಣವ್ರ ಜೊತೆ ಇದು ನನ್ನ 2ನೇ ಸಿನಿಮಾ. ಫಸ್ಟ್ ಸಿನಿಮಾ ಅವ್ರದ್ದು ಬೊಂಬೂಸ್ ಅವ್ರ ಜೊತೆ ನಾನು ಸಿನಿಮಾ ಕಂಪ್ಲೀಟ್ ಆಯಿತು. ನನ್ನ ಹೆಸರು ಮುಂಜಾನೆ ಮಂಜು ಅಂತ, ಸಿನಿಮಾಟೋಗ್ರಾಫರ್. ನಾನು ಬೇಸಿಕಲಿ ಲೈಟ್ ಮ್ಯಾನ್ ಆಗಿದ್ದೆ. ಸುಮಾರು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಒಂದು 20 ಇಯರ್ಸ್ ಆಯ್ತು ಸರ್ ನಾನು ಬಂದು. ಇದಾದಮೇಲೆ ಸುಮಾರು ಸಿನಿಮಾ ಮಾಡಿದ್ದೆ. ನಮ್ಮ ಮಹೇಶ್ ಅಣ್ಣನನ್ನು ಗುರುತಿಸಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ, ಮತ್ತು ಪ್ರೊಡ್ಯೂಸರ್ ಸರು ಮತ್ತು ಮನೋಜ್ ಸರ್ ಜೊತೆ ಒಂದು ಒಳ್ಳೆ ಕೆಲಸ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇದು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ನನಗಿದೆ. ಮತ್ತು ಮಹೇಶ್ ಅಣ್ಣವ್ರ ಧೈರ್ಯಕ್ಕೆ ಒಂದು ಕೊಟ್ಟರೆ ಏನು ಬೇಕಾದರೂ ಮಾಡ್ತೀನಿ ಸರ್ ನಾನು. ಆ ಥರ ನನ್ನ ಜೊತೆಲೇ ಇರ್ತಾರೆ. ಮಾಡು, ಏನು ಬೇಕಾದರೂ ಮಾಡು, ಸಪೋರ್ಟ್ ಮಾಡ್ತಾರೆ ಸರ್ ಅವರು. ಯಾವ ಎಕ್ವಿಪ್ಮೆಂಟ್ ಬೇಕು ಅಂದರೂ ಬೇಡ ಅನ್ನಲ್ಲ ಸರ್ ಅವರು, ತರಿಸು, ಚೆನ್ನಾಗಿ ಮಾಡು, ಅದೇ ಸರ್ ಅವರು. ಅದಕ್ಕೋಸ್ಕರ ನಾವು ವರ್ಕ್ ಏನು ಹೇಳಿದ್ರು ನಾನು ಮಾಡ್ತೀನಿ ಸರ್. ನಮ್ಮ ಅಣ್ಣನ ಥರ ಸರ್ ಅವರು, ಹೇಳಬೇಕು ಅಂದರೆ. ಯಾವ್ದು ಸರ್? ಶೂಟಿಂಗ್ ಸರ್ ಸರ್ ಆಲ್ಮೋಸ್ಟ್ ಅಲ್ಲೂ ರಿಯಾಲಿಟಿನೇ ಸರ್, ಎಲ್ಲ ಸೆಟ್ ಹಾಕಲ್ಲ ಸರ್ ಎಲ್ಲ. ಇವಾಗ ಹೇಳ್ದಂಗೆ ಡಂಪಿಂಗ್ ಹೇಳಿದ್ರೆ ಅಲ್ಲೇ ಹೋಗ್ಬೇಕು, ಅಲ್ಲೇ ಮಾಡಬೇಕು. ಆ ಸ್ಮೆಲ್ ಬಂದ್ರೂ ಅನುಭವಿಸ್ಕೊಂಡೇ ಮಾಡ್ಬೇಕು ಸರ್, ಅದನ್ನ ಘಮ ಘಮ ಅಂತ ಮಲ್ಲಿಗೆ ಹೊಂದ್ಕೊಂಡೇ ಮಾಡ್ಬೇಕು ಸರ್. ಆ ಥರ ಓಕೆ ಅಣ್ಣ, ಥ್ಯಾಂಕ್ ಯು. ಅಷ್ಟು ವೈಲೆಂಟ್ ಅಂತ ವಿಶೇಷವಾಗಿ ಡೈರೆಕ್ಟರ್ ಮಹೇಶ್ ಅವರಿಗೆ ಧನ್ಯವಾದಗಳು. ಏನಂದರೆ ಕಂಟಿನ್ಯೂ 5 ಸಿನಿಮಾ ಮಾಡ್ತಾ ಇದ್ದೀನಿ. ಒಂದೊಂದು ಸಿನಿಮಾದಲ್ಲೂ ವೆರೈಟಿ ಫೈಟ್ಸ್ ಇಬ್ಬರು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ ಸರ್. ಲಾಸ್ಟಲ್ಲಿ ಇಂಗ್ಲೀಷ್ ಮಂಜ ನಾನು ಲೈಫ್ ಅಂತ ಅಂದ್ಕೊಂಡಿದ್ದೆ, ಇವಾಗ ಲೈಫ್ ಸಿಕ್ಕಿದೆ ಆ ಸಿನಿಮಾದಿಂದ. ಹಾಗಾಗಿ ಗಾರ್ಡನ್ ಸಿನಿಮಾಗೆ ಸರ್ ಹೇಳಿದ್ದಾರೆ, ಒಂದು ಕೆಲವು ಸೀಕ್ವೆನ್ಸ್ ಹೇಳಿದ್ದಾರೆ. ಈ ಕಳೆದ 5 ಸಿನಿಮಾಗಿಂದ ಈ ಸಿನಿಮಾ ಅದಕ್ಕಿಂತ ಬೆಟರ್ ಆಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಈ ದಸರಾ ಆಗಿದ್ಮೇಲೆ ನಮ್ದೊಂದು ಸಿಟ್ಟಿಂಗ್ ಇದೆ, ಆ ಸಿಟ್ಟಿಂಗಲ್ಲಿ ಪಕ್ಕ ನನಗೆ ಕಾನ್ಸೆಪ್ಟ್ ಹೇಳ್ತಾರೆ ಅಂತ ಹೇಳಿದ್ದಾರೆ. ಅದಾಗಿದ್ಮೇಲೆ ಅವ್ರ ಸ್ಟೈಲ್ ಯಾವ ಥರ ಅವರು ಅಂದ್ಕೊಂಡಿದ್ದಾರೋ ಅದಕ್ಕಿಂತ ಡಬಲ್ ಕೊರಿಯೋಗ್ರಾಫರ್ ನಾನು ಕೂಡ ರೆಡಿ ಮಾಡಿ ನಮ್ಮ ಸಾರ್ ಜೊತೆಯಲ್ಲಿ ದರ್ಶನ್ ಜೊತೆಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಜಗ್ಗುದವರೆಗೂ ನಾನು ಫೈಟರ್ ಆಗಿ ವರ್ಕ್ ಮಾಡಿದ್ದೀವಿ. ಅಷ್ಟು ಸಿನಿಮಾ, ಒಂದು ಸಿನಿಮಾ ಮಿಸ್ ಆದ್ರೂ ದರ್ಶನ್ ಸರ್ ಹೆಸರು ಹೇಳಿಸ್ಬಿಟ್ಟು ಕರ್ಸೋರು, ಯಾವ ಫೈಟ್ ಮಸ್ ಬಂದರು ಅವಾಗ ವೇಲು ಅಂತ ನನ್ನ ಹೆಸರು, ಆ ಫೈಟರ್ ಯಾಕೆ ಬಂದಿಲ್ಲ ಅಂತ ಒಂದು ಸ್ನೇಹ ಇತ್ತು ಅವ್ರ ಜೊತೆಯಲ್ಲಿ. ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಮತ್ತೆ ಒಂದು ಧನ್ಯವಾದ ನಮ್ಮ ಡೈರೆಕ್ಟರ್ ಸರ್ಗೆ. ಥ್ಯಾಂಕ್ ಯು. ಸೆಟ್ಟಿಂಗ್ ಇಲ್ಲ ಸರ್, ಇಲ್ಲ ನಾವು ಮೀಟಿಂಗ್ ದಸರಾ ಆಗಿದ್ಮೇಲೆ ಒಂದಿನ ಕರೆದಿದ್ದಾರೆ. ಅವತ್ತಿನ ದಿವಸ ಆ ಕಾನ್ಸೆಪ್ಟ್ ಬಗ್ಗೆ ಸಿಟ್ಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ. ಆ ಸಿಟ್ಟಿಂಗ್ ಅಲ್ಲಿ ಪ್ಲಾನಿಂಗ್ ಯಾವ ತರ ಅವ್ರು ಮಾಡಿದಾರೋ ನಮ್ಗೆ ಹೇಳ್ತಾರೆ. ನಮ್ಮ ಆಕ್ಷನ್ ಯಾವ ತರ ಮತ್ತೆ ಮಾಡ್ಬೇಕಂತ ನಾನು ಕೂಡ ಪ್ಲಾನ್ ಮಾಡಿ ಈ ಕಳೆದ ಈ 5 ಸಿನಿಮಾದಿಂದ ಈ ಸಿನಿಮಾ ಸಖತ್ತಾಗಿ, ಯಾಕಂದ್ರೆ ಅವರು ಆಕ್ಷನ್ ಡೈರೆಕ್ಟ್ರು, ಅದನ್ನ ಇದರಲ್ಲಿ ಮತ್ತೆ ಪ್ರೂವ್ ಮಾಡೋಕ್ಕೆ ಆ ಲಾಸ್ಟ್ ಸಿನಿಮಾ ಸರ್ ಬೊಂಬೂಸ್ ಅವರಲ್ಲಿ 4.5 ನಿಮಿಷ ಸರ್, ಒಂದೇ ಶಾಟ್, ಒಂದೇ ಫೈಟ್. ಸುಮಾರು ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿದ್ದೀವಿ ನಾವು. ಒಂದು ಶಾಟ್ ಅಂತ ತೆಗೆದಿಲ್ಲ, ಓನ್ಲಿ ರಿಯಾಜ್, 3 ಕ್ಯಾಮ್ರಾ, 20 ಜನ ಫೈಟರ್ಸ್. ಸರ್ ನಮ್ಮ ಬೊಂಬೂಸ್ ಅವರ ಮೀಟಿಂಗ್ ಅಲ್ಲ, ಆ ತರ ಒಂದು ಆಕ್ಷನ್ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಅದಕ್ಕಿಂತ ದೊಡ್ಡದಾಗಿ ಆಕ್ಷನ್ ಮಾಡೋಕೆ ಹೇಳಿದ್ದಾರೆ. ಮಾಡ್ತೀವಿ ಸರ್, ಖಂಡಿತವಾಗಿ. ಥ್ಯಾಂಕ್ ಯು ಸರ್. ಆ ಥರ ಏನಿಲ್ಲ ಅಣ್ಣ, ನಮ್ಮ ಫ್ಯಾಮಿಲಿ ಪರ್ಸನ್ನೇ. ಒಬ್ಬ ನಿರ್ದೇಶಕರು, ಸಕ್ಸಸ್ಫುಲ್ ಡೈರೆಕ್ಟ್ರು ಒಂದು ಆಶೀರ್ವಾದ ಬೇಕು ಅಂದ್ಬಿಟ್ಟೆ ಕರೆದು ನಾವು ಮಾತಾಡ್ಸ್ಕೊತಾ ಇದ್ದೀವಿ. ಅದು ಬಿಟ್ಟು ಬೇರೆ ಯಾವುದು ಇದಿಲ್ಲ. ನಾವು ಬೇರೆಯವ್ರನ್ನೂ ಕರೆದಿದ್ದೀವಿ ಅಣ್ಣ, ಎಲ್ಲಾರನ್ನೂ ಕರೆದಿದ್ದೀವಿ. ಬಟ್ ಈ ಸರ್ತಿ ಇವಾಗಿರೋ ಇದು ಪರಿಸ್ಥಿತಿಗಳಲ್ಲಿ ಬೇಡ ಅಂದ್ಬಿಟ್ಟಿದ್ದಾನೆ, ಅದಕ್ಕೆ. ಲಕ್ಕಿ
ನೀರಿ ಸರ್ ಹೌದು ಹೌದು ಅಣ್ಣ ಈಗ ಟಕ್ಕರ್ ಮಾಡ್ಬೇಕಂದ್ರೆ ಅವತ್ತು ಕಾಲ್ಗಡದಲ್ಲಿ ಮಾಸ್ ಸಿನಿಮಾ ನಡೀತಾ ಇತ್ತು. ಈ ಕೋವಿಡ್ ಆದ್ಮೇಲೆ ಆಲ್ಮೋಸ್ಟ್ ಒನ್ ಟಚ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ಒನ್ ಟಚ್ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ. ಇವತ್ತು OTT ಅಲ್ಲಿ ಕೂತ್ಕೊಂಡ್ರೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ಬೋದು. ಸೊ ಇವಾಗ ನಾವು ಅದೇನೇ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ನ ಯಾರು ನಾಳೆ ಕರೆಯೋದು ಇಲ್ಲ, ಕೆಲಸ ಕೊಡೋದು ಇಲ್ಲ. ಸೊ ಅಟ್ಲೀಸ್ಟ್ ವಿಭಿನ್ನವಾಗಿರ್ಬೇಕು, ಯಾವ್ದನ್ನ ಕತೆ ಆಯ್ಕೆ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟಿದ್ದೇನೆ. ಸೊ ಅದಕ್ಕೆ ನಾನು ಹೇಳೋದಲ್ಲ, ಧರಣಿನೂ ಅದೇ ತರ ಇದೆ, ಈ ಗಾರ್ಡನ್ ಕತೆನೂ ಅದೇ ತರ ಇದೆ. ಬರ್ಲಿ ನಾನು ಆಶಿಸ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಬಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇ ಅದು ಇದೆ. ರಾಜು, ಥ್ಯಾಂಕ್ ಯು ಕೇಶವಣ್ಣ. ಡ್ಯಾನ್ಸ್ ಮಾಡಿಸೋ ನೀವು ಗೊತ್ತಾಗ್ಬಿಡುತ್ತೆ. ಸಬ್ಜೆಕ್ಟ್ ಎಲ್ಲ ಹೇಳಿದ್ದಾರೆ ನನಗೆ ಅಷ್ಟೇ. ಒಂದು ವಿಭಿನ್ನವಾದ ಸಬ್ಜೆಕ್ಟು, ಅದು ಮೇಕಿಂಗ್ ಅಂತೂ ಅವ್ರ ಬಗ್ಗೆ ಹೇಳೋಕ್ಕೆ ಇಲ್ಲ, ಚೆನ್ನಾಗಿ ಮಾಡ್ತಾರೆ. ಅದಕ್ಕಿಂತ ಚೆನ್ನಾಗಿ ನಮ್ಮ ಕೆಲಸನೂ ಚೆನ್ನಾಗಿ ತೋರಿಸ್ಬೇಕು ಅಷ್ಟೇ ಸರ್. ಎಡಿಟ್ ಅಷ್ಟೇ ಎಡಿಟ್ ಆಗೋಯ್ತು. ನಮಸ್ಕಾರ ಎಲ್ಲರಿಗೂ. ಎದುರು ರಾಜು ಅಂತ, ಡ್ಯಾನ್ಸ್ ಮಾಸ್ಟ್ರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಫಾರ್ ಮಹೇಶ್ ಸರ್, ಪ್ರೊಡ್ಯೂಸರ್ ಸರ್. ಮಹೇಶ್ ಸರ್ ಹೇಳ್ಬೇಕಂದ್ರೆ ಇಂಗ್ಲೀಷ್ ಮನೆಯಿಂದ ನಾನು ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಅದರಲ್ಲೂ ಮತ್ತು ಬೇರೆ ಮೂವೀಸಲ್ಲಿ ಕೂಡ ಆಪರ್ಚುನಿಟೀಸ್ ಕೊಡ್ತಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಗಾರ್ಡನ್ ಮೂವಿ ಜೊತೆ ವರ್ಕ್ ಮಾಡಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಅಂತ. ನಮ್ಮ ಡೈರೆಕ್ಟರ್ ಮಹೇಶ್ ಅಣ್ಣನ ಸಂಬಂಧ ಬಂದು ಸುಮಾರು 5 ವರ್ಷದಿಂದ. ಇಂಗ್ಲಿಷ್ ಮಂಜ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೋಗಿದ್ದೆ ಅವ್ರ ಸಿನಿಮಾಗೆ. ಅಲ್ಲಿಂದ ಬಂಬೂ ಸವಾರಿ ಅನ್ನೋ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಈಗ ಗಾರ್ಡನ್ ಸಿನಿಮಾದಲ್ಲೂ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮನೋಜಣ್ಣ ಜೊತೆಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ದಯವಿಟ್ಟು ಜೊತೆಲಿದ್ದು ತಿದ್ದಿ ನನಗೂ ಸ್ವಲ್ಪ ಆ್ಯಕ್ಟಿಂಗ್ ಹೇಳ್ಕೊಟ್ಟು ಜೊತೆಲಿ ಕರ್ಕೊಂಡು ಹೋಗಿ. ನಾನು ಸೂಪರ್ ಸ್ಟಾರ್ ಅಲ್ಲ, ನಾನು ಇಂಥದನ್ನೇ ಹೊಸದಾಗಿ ಕಲಿತಾ ಇದ್ದೀನಿ. ಆದ್ರೂ ಅಣ್ಣ ಸೀನಿಯರು, ಡೈರೆಕ್ಟರ್ ಹೇಳ್ದಂಗೆ ಕೇಳ್ತೀನಿ, ನೀವು ಹೇಳ್ದಂಗೂ ಕೇಳ್ತೀನಿ. ನನಗೆ ಅವಕಾಶ ಕೊಟ್ಟಿರೋದು ಹೆಚ್ಚು. ಥ್ಯಾಂಕ್ ಯು ಮಹೇಶ್ ಅಣ್ಣ. ಥ್ಯಾಂಕ್ ಯು ಸರ್, MR ಸರ್.